ಹಾಯ್ ಎಲ್ಲರಿಗೂ ನಮಸ್ಕಾರ ಈ ರೀತಿ ಕ್ರಿಯೇಟರ್ ವಿಡಿಯೋ ನಮ್ಮ ಮೊಬೈಲ್ ನಲ್ಲಿ ಹೇಗೆ ಮಾಡುವುದು ನೋಡೋಣ ಬನ್ನಿ। ಸೊ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ಇತ್ತೀಚೆಗಂತೂ ಎಲ್ಲಾ ಕಡೆ ನೋಡ್ತಾ ಇದೀವಿ। ಯೂಟ್ಯೂಬ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್ ಆಗಿರ್ಲಿ, ಎಲ್ಲಾ ಕಡೆ ಕಂಟೆಂಟ್ ಕ್ರಿಯೇಟರ್ಸ್ ಈ ರೀತಿಯಾದಂತಹ AI ವಿಡಿಯೋನ ಮಾಡ್ತಿದ್ದಾರೆ। ಸೊ ಯಾರಿಗೆ ಮುಖ ತೋರ್ಸಕ್ ಇಂಟ್ರೆಸ್ಟ್ ಇರಲ್ಲ, ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಅರ್ನ್ ಮಾಡ್ಬೇಕು ಅಂತ ಇದ್ರೆ ಈ ರೀತಿ AI ಅದಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ। ಸೊ AI ಕಂಟೆಂಟ್ ಕ್ರಿಯೇಟರ್ಸ್ ನ ವಿಡಿಯೋ ತರ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಎಷ್ಟೋ ಜನ ತುಂಬಾನೇ ಫಾಲೋವರ್ಸ್ ನ ತಗೊಂತಿದ್ದಾರೆ, ಹಾಗೆ ಅರ್ನ್ ಕೂಡ ಮಾಡ್ತಾ ಇದ್ದಾರೆ। ಇಷ್ಟೇ ಅಲ್ಲ, ನೀವೇನಾದ್ರೂ ಕೋಚಿಂಗ್ ನಡೆಸ್ತಾ ಇದ್ರೆ ಅಥವಾ ಟೀಚಿಂಗ್ ರಿಲೇಟೆಡ್ ವಿಡಿಯೋಸ್ ನ ಮಾಡ್ತಾ ಇದ್ರೆ ಈ ಒಂದು AI ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ। ಸೊ ಈ ರೀತಿಯಾದಂತಹ AI ವಿಡಿಯೋಗಳನ್ನ ನಿಮ್ಮ ಮೊಬೈಲ್ ಅಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ। ವಿಡಿಯೋ ಶುರು ಮಾಡೋಣ। ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ। ಸೊ ನೀವೇನಾದ್ರೂ ಆಕ್ಚುಲಿ ಆಗಿ ಮೊಬೈಲ್ ಅಲ್ಲಿ ಈ ಒಂದು AI ವಿಡಿಯೋಸ್ ನ ಮಾಡಬೇಕು ಅಂತ ಅಂದ್ರೆ ತುಂಬಾನೇ ಈಸಿಯಾಗಿ ಮಾಡ್ಕೊಬಹುದು। ಬಟ್ ನಿಮ್ಗೆ ಅರ್ಥ ಆಗ್ಲಿ ಅನ್ಬಿಟ್ಟು ನಾನು ಇವಾಗ ಡೆಸ್ಕ್ಟಾಪ್ ಅಲ್ಲಿ ತೋರಿಸ್ತೀನಿ ಹೇಗೆ ಈ ಒಂದು AI ವಿಡಿಯೋನ ಜನರೇಟ್ ಮಾಡೋದು ಅಂತ। ಸೊ ಈ ಒಂದು AI ವಿಡಿಯೋನ ಜನರೇಟ್ ಮಾಡಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಮೂಲಕ ನೀವು ಈ ಒಂದು ವೆಬ್ಸೈಟ್ ಗೆ ಬರ್ತೀರಾ। ಸೊ ಈ ಒಂದು ವೆಬ್ಸೈಟ್ ಗೆ ಬಂದ್ಬಿಟ್ಟು ಫಸ್ಟ್ ನೀವು ಸೈನ್ ಇನ್ ಮಾಡಬೇಕಾಗುತ್ತೆ। ಸಿಂಪಲ್ ಆಗಿ ನಿಮ್ಮ ಒಂದು ಗೂಗಲ್ ID ಇಂದ ಸೈನ್ ಇನ್ ಮಾಡಬಹುದು, ಅಥವಾ ಜಿಮೇಲ್ ID ಹಾಕ್ಬಿಟ್ಟು ಒಂದು ಪಾಸ್ವರ್ಡ್ ಹಾಕಿದ್ರೆ ಆರಾಮಾಗಿ ಸೈನ್ ಇನ್ ಆಗುತ್ತೆ। ಸೈನ್ ಇನ್ ಆದ್ಮೇಲೆ ಸ್ಟಾರ್ಟಿಂಗ್ ನೀವೇನಾದ್ರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೀರಾ ಈ ಒಂದು ವೆಬ್ಸೈಟ್ ನ ಅಂತ ಅಂದ್ರೆ ಇಷ್ಟು ನಿಮಿಷ ನಿಮಗೆ ಫ್ರೀ ಆಗಿ AI ವಿಡಿಯೋನ ಎಡಿಟ್ ಮಾಡುವಂತಹ ಸೌಲಭ್ಯ ಸಿಗುತ್ತೆ। ಅಂದ್ರೆ ಫಸ್ಟ್ ವಿಡಿಯೋ ಏನಿರುತ್ತೆ ಅದನ್ನ ಫ್ರೀ ಆಗಿ ನಾವು ಎಡಿಟ್ ಮಾಡ್ಕೊಬಹುದು, ಬಟ್ ಅದಾದ್ಮೇಲೆ ಒಂದ್ ಸ್ವಲ್ಪ ನೀವು ಪೇ ಮಾಡಬೇಕಾಗುತ್ತೆ ಬೇರೆ ಬೇರೆ ವಿಡಿಯೋನ ಎಡಿಟ್ ಮಾಡೋದಕ್ಕೆ। ಹಾಗೆ ಇನ್ನೊಂದು ಕ್ರೇಜಿ ವಿಷಯ ಏನು ಅಂತ ಅಂದ್ರೆ ಈ ಒಂದು AI ಕನ್ನಡ ಲ್ಯಾಂಗ್ವೇಜ್ ಕೂಡ ಸಪೋರ್ಟ್ ಮಾಡುತ್ತೆ। ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ವುಮೆನ್ ಅಲ್ಲಿ ಅಂದ್ರೆ ಫಿಮೇಲ್ ಅಲ್ಲಿ 2 ವಾಯ್ಸ್ ಇದೆ, ಹಾಗೆ ಮೆನ್ನಲ್ಲೂ ಕೂಡ 2 ವಾಯ್ಸ್ ನಮಗೆ ಸಿಗುತ್ತೆ। ಸೊ ಈಸಿಯಾಗಿ ಕನ್ನಡದಲ್ಲೂ ಕೂಡ AI ಮಾತಾಡೋ ತರ ಮಾಡಬಹುದು। ಸೊ ಮೊದಲನೇದಾಗಿ ಎಷ್ಟೊಂದು ಆಪ್ಷನ್ ಗಳು ಇಲ್ಲಿ ಸಿಗುತ್ತೆ। ಚಾಟ್ GPT ಸಪೋರ್ಟ್ ಕೂಡ ಇದರಲ್ಲಿ ಇರೋದ್ರಿಂದ ತುಂಬಾನೇ ಈಸಿಯಾಗಿ ನಾವು AI ಇಂದ ವಿಡಿಯೋನ ಕ್ರಿಯೇಟ್ ಮಾಡಬಹುದು। ಹಾಗೆ ಇದರಲ್ಲಿ ನಿಮಗೆ URL ಸಪೋರ್ಟ್ ಕೂಡ ಸಿಗುತ್ತೆ, ಹಾಗೆ ಸಾಲಿಡ್ ಬ್ಯಾಕ್ ಗ್ರೌಂಡ್ ಮತ್ತೆ ಡಿಫಾಲ್ಟ್ ಬ್ಯಾಕ್ ಗ್ರೌಂಡ್ ಗಳು, ಹಾಗೆ ನಿಮ್ಗೆ ಏನಾದ್ರೂ ಪರ್ಸನಲ್ ಬ್ಯಾಕ್ ಗ್ರೌಂಡ್ ಬೇಕು ಅಂತಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು। ಸೊ ನಿಮ್ಗೆ ಏನಾದ್ರೂ ಟೈಮ್ ಇರಲ್ಲ ವಿಡಿಯೋ ಎಲ್ಲ ಎಡಿಟ್ ಮಾಡೋದಕ್ಕೆ ಅಂತ ಅಂದ್ರೆ ಇಲ್ಲೇ ಟೆಂಪ್ಲೇಟ್ಸ್ ಗಳಿರುತ್ತೆ, ಆ ಒಂದು ಟೆಂಪ್ಲೇಟ್ಸ್ ನ ಚೂಸ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಏನೇನು ಆ ಒಂದು AI ಹೇಳ್ಬೇಕು ಅದನ್ನ ಟೈಪ್ ಮಾಡಿ, ಅಷ್ಟೇ ಟೈಪ್ ಮಾಡ್ಬಿಟ್ಟು ಜನರೇಟ್ ಅಂತ ಕೊಟ್ರೆ ಒಂದೇ ಸ್ಟೆಪ್ ಅಲ್ಲಿ ನಿಮ್ಮ ಒಂದು ವಿಡಿಯೋ ರೆಡಿ ಆಗುತ್ತೆ। ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡಬಹುದು, ಇಲ್ಲಿ ಮೊಬೈಲ್ ಗೆ ಸಪರೇಟ್ ಟೆಂಪ್ಲೇಟ್ಸ್ ಇದೆ, ಹಾಗೆ ನೀವೇನಾದ್ರೂ ಯೂಟ್ಯೂಬ್ ವಿಡಿಯೋನೋ ಅಥವಾ ಫೇಸ್ಬುಕ್ ಆಗ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಆಪ್ಷನ್ ಇದೆ। ಸೊ ಯಾವ ಆಪ್ಷನ್ ಬೇಕು ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ। ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಎಷ್ಟೊಂದು ಆಪ್ಷನ್ ಗಳು ಸಿಗುತ್ತೆ, ಪ್ರಿಫರೆನ್ಸ್ ಅಂತೂ ತುಂಬಾನೇ ಇದೆ। ಇಲ್ಲಿ ನಿಮ್ಗೆ ನ್ಯೂಸ್ ಆಗಿರ್ಬೋದು, ಎಜುಕೇಶನ್ ಟ್ರೈನಿಂಗ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಹೆಲ್ತ್, ಮೆಡಿಕಲ್, ಸೋಷಿಯಲ್, ಈವೆಂಟ್, ಮಾರ್ಕೆಟಿಂಗ್, ಸೊ ಈ ರೀತಿಯಾಗಿ ಎಷ್ಟೊಂದು ಟೆಂಪ್ಲೇಟ್ಸ್ ಗಳು ಆಲ್ರೆಡಿ ಎಡಿಟ್ ಆಗಿ ಕುಂತಿದೆ। ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಆಯ್ಕೆ ಮಾಡಿ ಯೂಸ್ ಮಾಡಬಹುದು। ಸೊ ಇನ್ನು ನೀವು ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋದಾದ್ರೆ ಇಲ್ಲಿ ನಾನು ಚಾಟ್ GPT ಮೇಲೆ ಕ್ಲಿಕ್ ಮಾಡ್ತೀನಿ। ಚಾಟ್ GPT ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಮ್ಗೆ ಏನ್ ಬೇಕೋ ಅದ್ರ ರಿಲೇಟೆಡ್, ಈಗ AI ರಿಲೇಟೆಡ್ ಅಂತ ಅಂದ್ರೆ AI ರಿಲೇಟೆಡ್ ಏನಾದ್ರು ಟೈಪ್ ಮಾಡ್ಬಿಟ್ಟು ಇಲ್ಲಿ ಜನರೇಟ್ ಎ ಫ್ರೀ ವಿಡಿಯೋ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆದ್ಮೇಲೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ। ಅದಾದ್ಮೇಲೆ ಈ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ। ನಾವು ಚಾಟ್ GPT ಇಂದ ಹೋಗಿರೋದ್ರಿಂದ ಆಲ್ರೆಡಿ ಇಲ್ಲಿ ಟೈಪ್ ಆಗಿ ಒಂದಷ್ಟು ಲೆಟರ್ಸ್ ಕುಂತಿದೆ, ಅಂದ್ರೆ ನಾವ್ ಏನ್ ರಿಲೇಟೆಡ್ ಹಾಕಿರ್ತೀವಿ ಆ ರಿಲೇಟೆಡ್ ಚಾಟ್ GPT ಒಂದಷ್ಟು ವರ್ಡ್ಸ್ ಗಳನ್ನ ಮೊದಲೇ ಟೈಪ್ ಮಾಡ್ಬಿಟ್ಟು ಇಲ್ಲಿ ಫೀಡ್ ಮಾಡಿರುತ್ತೆ। ನೀವು ಅದನ್ನ ನೋಡಿ ಬೇಕು ಅಂತ ಅಂದ್ರೆ ಎಡಿಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಫುಲ್ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮ್ಗೆ ಏನ್ ಬೇಕು ಅದನ್ನ ನೀವು ಇಲ್ಲಿ ಟೈಪ್ ಮಾಡಬಹುದು। ಹಾಗೆ ಇಲ್ಲಿ ನೀವು AI ನ ಕೂಡ ಚೇಂಜ್ ಮಾಡ್ಕೊಬಹುದು। ಈಗ ಈ ಅವತಾರ್ ಏನಿದೆ ಇದು ನನ್ಗೆ ಇಷ್ಟ ಆಗ್ತಲ್ಲ ಅಂತಂದ್ರೆ ಇಲ್ಲಿ ನೀವು ಅವತಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಅವತಾರ್ಗಳು ಬರುತ್ತೆ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು। ಹಾಗೆ ಟೆಂಪ್ಲೇಟ್ಸ್ ಗಳು ಏನಾದ್ರು ಟೆಕ್ಸ್ಟ್ ಇತ್ತು ಅಂತಂದ್ರೆ ಆ ಟೆಕ್ಸ್ಟ್ ನ ಕೂಡ ಒಂದೇ ಕ್ಲಿಕ್ ನಲ್ಲಿ ಎಡಿಟ್ ಮಾಡಬಹುದು, ಇಲ್ಲ ನಿಮ್ಗೆ ಆಡ್ ಟೆಕ್ಸ್ಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಹೊಸ ಟೆಕ್ಸ್ಟ್ ನ ಕೂಡ ಇನ್ಪುಟ್ ಮಾಡ್ಕೋಬಹುದು। ಹಾಗೆ ಇಲ್ಲಿ ಮೀಡಿಯಾ ಮತ್ತೆ ಪಿಕ್ ಅಂತ ಇದೆ, ಸೊ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರೋ ಪಿಕ್ ಬೇಕಂದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ಇಲ್ಲೇ ಎಷ್ಟೊಂದು ಒಂದು ಮೀಡಿಯಾ ಫೈಲ್ಸ್ ಗಳು ನಿಮಗೆ ಸಿಗುತ್ತೆ ಅದನ್ನ ಕೂಡ ನೀವು ವಿಡಿಯೋದಲ್ಲಿ ಆಡ್ ಮಾಡಬಹುದು। ಹಾಗೆ ಶೇಪ್ಸ್ ಇದೆ, ಯಾವ ಶೇಪ್ಸ್ ಅಲ್ಲಿ ಏನೇನು ನೀವು ಫಿಲ್ ಮಾಡ್ಬೇಕಂತಿರ್ತೀರಾ ಈಸಿಯಾಗಿ ಒಂದು ಒಳ್ಳೆ AI ವಿಡಿಯೋನ ಈ ಒಂದು ವೆಬ್ಸೈಟ್ ಮೂಲಕ ನಾವು ಕ್ರಿಯೇಟ್ ಮಾಡಬಹುದು। ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಅಂತ ಇರುತ್ತೆ, ನೀವು ಕನ್ನಡದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಕನ್ನಡದಲ್ಲೇ ವಿಡಿಯೋ ಮಾಡ್ತೀರಾ ಅಂತ ಅನ್ಕೊಂಡಿರ್ತೀನಿ। ಸೊ ಇಲ್ಲಿ ನೀವು ಟ್ಯಾಪ್ ಮಾಡ್ಬಿಟ್ಟು ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ 4 ಭಾಷೆಗಳು ಸಿಗುತ್ತೆ, ನಿಮ್ಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ ಆ ವಾಯ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಲಿಸನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ ಕೇಳಿಸ್ಕೊಳ್ಳಿ ಹೇಗೆ ಹೇಳ್ತಿದೆ ಅಂತ। ನಾರ್ಮಲ್ ಆಗಿ ಇದೊಂದು ಸ್ವಲ್ಪ ಸ್ಪೀಡ್ ಆಗಿ ಹೇಳುತ್ತೆ, ಅದಕ್ಕೆ ನೀವು ಸ್ಪೀಡ್ ನ ಕೂಡ ಇಲ್ಲಿ ನೀವು ಕಂಟ್ರೋಲ್ ಮಾಡಬಹುದು। ಇಲ್ಲಿ 1 ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು 0.9 ಅಥವಾ 0.8 ಗೆ ನೀವು ಇಟ್ಕೊಂಡ್ರೆ ಒಂದೊಳ್ಳೆ ಕನ್ನಡ ಸ್ಲ್ಯಾಗ್ ಏನಿರುತ್ತೆ ಅದು ನಮಗೆ ಸಿಗುತ್ತೆ।
ಸೊ ಈ ರೀತಿಯಾಗಿ ವಾಯ್ಸ್ ಸ್ಪೀಡ್ ನ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ಅವತಾರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ದೊಡ್ಡ ಬೇಕಾ ಸಣ್ಣ ಬೇಕಾ ಎಲ್ಲಿ ಬೇಕಲ್ಲಿ ಇರಿಸ್ಕೊಬಹುದು. ಸೊ ಈ ರೀತಿ ಎಲ್ಲ ಆದ್ಮೇಲೆ ನಿಮ್ ವಿಡಿಯೋ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಅಂದ್ಮೇಲೆ ಇಲ್ಲಿ ಮೇಲ್ಗಡೆ ಜನರೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಜನರೇಟ್ ಕ್ಲಿಕ್ ಮಾಡಾದ್ಮೇಲೆ ನೀವು ಆಡಿಯೋ ಮಾತ್ರ ಬೇಕು ಅಂತಂದ್ರೆ ಅದನ್ನು ಕೂಡ ನೀವು ಸಪರೇಟ್ ಆಗಿ ಸೇವ್ ಮಾಡ್ಕೋಬಹುದು. ಇಲ್ಲ ವಿಡಿಯೋ ಸಮೇತ ಇರಲಿ ಅಂತಂದ್ರೆ ವಿಡಿಯೋ ಸಮೇತ ಇಟ್ಬಿಟ್ಟು ಜನರೇಟ್ ಅಂತ ಕೊಡಿ. ಜನರೇಟ್ ಅಂತ ಕೊಟ್ಟಾದ್ಮೇಲೆ ಮತ್ತೆ ಇದು ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಬಂದ್ಬಿಟ್ಟು ಇಲ್ಲೊಂದ್ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದ್ಮೇಲೆ ಇಲ್ಲೇನಿದೆ 3 ಡಾಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಕೊಟ್ರೆ ಮುಗೀತು. ಯಾವುದೇ ರೀತಿಯಾದಂತಹ ಒಂದು ವಾಟರ್ ಮಾರ್ಕ್ ಇಲ್ದೇನೆ ಕ್ಲಾರಿಟಿಯಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ವಿಡಿಯೋಸ್ಗಳು ಈಸಿಯಾಗಿ ನಾವು ಇದರಲ್ಲಿ ಎಡಿಟ್ ಮಾಡಬಹುದು. ಸೊ ಇದಾಗಿತ್ತು ಹೇಗೆ ನೀವು AI ಕ್ರಿಯೇಟರ್ಸ್ ನಿಂದ ಒಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು ಅಂತ. ಈ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಪ್ಲೋಡ್ ಮಾಡಬಹುದು. ಹಾಗೆ ಫಾಲೋವರ್ಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು ಜನರೇಟ್ ಮಾಡಬಹುದು. ಇದೆಲ್ಲ ವಿಡಿಯೋ ಹೇಳಾದ್ಮೇಲೆ ನಾನು ಹೇಳೋದೊಂದೇ, ಇನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಅಂದ್ರೆ ಲೈಕ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.